ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ ಅವರ ಶ್ರೀಮತಿಯವರಿಗೆ ಸ್ವರ್ಣಮಾಲಾ ಪತ್ರಿಜಿಯವರಿಗೂ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ನಾನು ಅನುಭವಗಳನ್ನು ಒಂದೆರಡು ಹಂಚಿಕೊಳ್ಳಲು ಇಷ್ಟಪಟ್ಟಿದ್ದೇನೆ. ನಮ್ಮ ಮನೆಯಲ್ಲಿ ಧ್ಯಾನವನ್ನು ಪ್ರಾರಂಭ ಮಾಡಿ ನಮ್ಮ ಮನೆಯವರು 5 ವರ್ಷವಾಯಿತು. ಇದುವರೆಗೆ ನಾನು ಧ್ಯಾನಕ್ಕೆ ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ಅವರು ಮಾಡಿ 1-2-3 ವರ್ಷದ ನಂತರ ನನಗೆ ಮಾಡಬೇಕಂತ ಆಸೆ ಆಯಿತು. ಅವ್ರು ಮಾಡಿದ್ರು ಏನಿದು ಕಣ್ಣು ಮುಚ್ಕೊಂಡು ಕುಂದಿರ್ತಾರೆ, ನನಗೇನೂ ಗೊತ್ತಾಗವಲ್ದು ಅಂತಿದ್ದೆ. ಆಮೇಲೆ ಒಂದಿನ ಮನೆಯಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಅವ್ರು ಧ್ಯಾನ ಮಾಡ್ತಿದ್ರು. ನನಗೆ ಏನಿದು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನು ಮಹಾ ಅನ್ನಿಸ್ತಿತ್ತು. ಆದರೂ ನಾನು 1-2 ದಿವಸ ನೋಡೋಣ ಅಂತ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಕತ್ತಿದ್ದೆ. ನನಗೂ ಅನುಭವ ಅನ್ನಿಸ್ತು. ನನಗಂದ್ರೆ ಯಾವಾಗಲೂ ಬ್ಯಾಕ್ ಪೇನು, ಸೊಂಟ ನೋವು, ಕಾಲು ನೋವು, ತಲೆನೋವು, ಮೂಲವಾದಿ ಎಲ್ಲ ಪ್ರಾಬ್ಲಮ್ ಇತ್ತು ರೀ. ಅದರಿಂದ ಧ್ಯಾನ ಮಾಡ್ಕೋತ ಹೋಗಿ ನನಗೆ ಭಾಳ ಅನುಭವ ಆಗಿ ಧ್ಯಾನದಿಂದ ನಾನು ಎಲ್ಲ ನಿವಾರಣೆ ಆಯಿತು. ನಂತರ ನಾವು ಮನೆಯಲ್ಲಿ ಧ್ಯಾನದ ಕ್ಲಾಸನ್ನು ಚಾಲೂ ಮಾಡಿದ್ವಿ. ಅಲ್ಲಿಂದ ಮುಂಡ್ರಿಗೆಗೆ ನಮ್ಮ ಮಗಳ ಮನೆಗೆ ಕಟ್ಟಿಸ್ಲಿಕ್ಕೆ ಹೋದಾಗ ನಮ್ಮ ಮನೆಯವರು ನಾವು ಇಬ್ಬರು ಧ್ಯಾನ ಮಾಡ್ತಿದ್ವಿ. ಮನೆ ಕೆಲಸದವರು ಪ್ರಾಬ್ಲಮ್ ಬಂದ ತಕ್ಷಣ ಹೆಂಗೆ ಮಾಡಬೇಕು ಅಂಥೇಳಿ ಕೂತ್ಕೊಂಡು ರಾತ್ರಿ ಎಲ್ಲ ಧ್ಯಾನ ಮಾಡಿದರೆ ಬೆಳಗ್ಗೆ ಎಲ್ಲ ಕೆಲಸಗಳು ತನ್ನಷ್ಟಕ್ಕೆ ತಾನೇ ಹೋಗಲಾಡಿಬಿಡ್ತಿದ್ವು. ಆದಾಗ ಹೌದು ಧ್ಯಾನದೊಳಗೆ ಅನುಭವ ಐತಿ ಅಂಥೇಳಿ ನಾವು 4-6 ಮಂದಿಗೆ ಧ್ಯಾನವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ನಮ್ಮ ಮನೆಯವ್ರಿಗೆ ಒಂದು ದಿವಸ ಭಾಳ ಆರಾಮಿಲ್ದಂಗೆ ಆಗಿಬಿಡ್ತು. ಇದೇನು ಎಷ್ಟು ನಾವು ಇದನ್ನು ಮಾಡ್ತೀವಿ, ನಮ್ಗೆ ಯಾಕೆ ಹಿಂಗೆ ಕಾಡ್ತೈತಿ ಅಂದ್ಕೊಂಡು ರಾತ್ರಿ ಭಾಳ ಅವ್ರಿಗೇನು ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿದ್ವಿ. ಆದ್ರೂ ಗ್ಯಾರಂಟಿ ಹೇಳಿಲ್ಲ ಡಾಕ್ಟ್ರು. ಹೆಂಗೆ ಆತಲ್ಲ ಅಂಥೇಳಿ ಕೂತ್ಕೊಂಡು ಅವರು ಹಾಸ್ಪಿಟ್ಲೊಳಗೆ ಎಮರ್ಜೆನ್ಸಿ ವಾರ್ಡ್ನೊಳಗೆ ಇದ್ದರು. ನಾನು ಹೊರಗೆ ಕೂತ್ಕೊಂಡು ಧ್ಯಾನ ಮಾಡ್ಕೋತ ಕೂತ್ಕೊಂಡೆ. ಅಯ್ಯೋ ಅಕ್ಕಪಕ್ಕದವರು ಏನಿದು ಕಣ್ಣು ಮುಚ್ಕೊಂಡು ಏನು ಮಾಡ್ತಿ ಅಂದರು. ಇಲ್ಲರಿ ನಾನು ಧ್ಯಾನ ಮಾಡ್ತೀನಿ, ನನಗೆ ಇದರಿಂದ ಭಾಳ ಇದಾಗೈತಿ ಅಂದೆ. ಧ್ಯಾನ ಮಾಡಿಂದ ನಮ್ಮ ಮನೆಯವರು ಗ್ಯಾರಂಟಿ ಹೇಳೋದಿಲ್ಲ, ಲೋ BP ಆಯಿತು, ನಾವು ಗ್ಯಾರಂಟಿ ಕೊಡೋದಿಲ್ಲ ಅಂದರು. ಬೆಳತನ ಕುಂತೀವಿ. ಬೆಳಗ್ಗೆ ಸಿಸ್ಟ್ರ್ ಬಂದು ಇಲ್ಲರಿ BP ಏರಾಕತ್ತೈತಿ, ಹೈ BP ಆಯಿತು ಅಂದರು. ಅದು ಒಂದು ಅನುಭವ ಆಯ್ತು. ಆಮೇಲೆ ನನಗೆ ಒಟ್ಟು ಎಲ್ಲಿ ಕೂಡಲಿಕ್ಕೆ ಬರ್ತಿದ್ದಿಲ್ಲ ರೀ, ಕೆಳಗಡೆ ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ, ಹೇಳಕ್ಕೆ ಬರ್ತಿದ್ದಿಲ್ಲ. ಹಾಗಾಗಿ ಒಬ್ಬರು ಮನೆಗೆ ಫಂಕ್ಷನಿಗೆ ಕರೆದಿದ್ರು, ಹೋಗಿದ್ವಿ. ಹೋದಾಗ ಕೆಳಗೆ ಕೂತ್ಕೊಂಡು ಊಟಕ್ಕೆ ಆರತಿಗೆ ಕುದುರಿಸಿದ್ರು. ನನಗೆ ಕೂಡಲಿಕ್ಕೆ ಬರಲಿಲ್ಲ. ಅವರು ನಾನು ಪೇಚಾಡೋದು ನೋಡಿ ಮತ್ತೆ ಚೇರ್ ತಂದು ಹಾಕಿದ್ರು ನಮಗೊಬ್ಬರಿಗೆ. ಆಯ್ತು ಹಂಗಾರೆ ಅಂದು ಕೂತ್ಕೊಂಡು ಬಂದು ದಿನಾ ಧ್ಯಾನ ಮಾಡ್ಕೋತ ಹೋದಾಗೆಲ್ಲ ನನಗೆ ಭಾಳ ಅನುಭವ ಆಯಿತು. ಕಾಲು ನೋವು ಹೋಯಿತು. ಆಮೇಲೆ ಒಂಥರ ಮನಸ್ಸಿಗೆ ಇದನ್ನು ಅನ್ನಿಸ್ತಿದ್ದಿಲ್ಲ, ನೆಮ್ಮದಿನೇ ಇರ್ತಿದ್ದಿಲ್ಲ. ಭಾಳ ನೆಮ್ಮದಿ ಅನ್ನಿಸ್ತು. ಆಮೇಲೆ 4-6 ಮಂದಿಗೆ ಹೇಳಿ ಕ್ಲಾಸ್ ಕೊಡೋಕೆ ಹೋದ್ವಿ. ಅಲ್ಲಿಂದ ನಮ್ಮ ಮನ್ಯಾಗ ಬಂದವ್ರಿಗೆಲ್ಲರಿಗೆ ನಾವು ಬೇರೆ ಏನೂ ವಿಷಯನ ಮಾತಾಡೋಂಗಿಲ್ಲ, ಬರೀ ಕಣ್ಣು ಮುಚ್ಕೋಬೇಕು, ಧ್ಯಾನ ಮಾಡಬೇಕು, ಕೈಗೆ ಕ್ಲಾಪ್ಸ್ ಹಾಕಬೇಕು, ಚಕ್ರ ಮುಕ್ಕಳಿ ಹಾಕಬೇಕು, ಮೇಲೆ ಕುಂತ್ರೆ ಹಿಂಗೆ ಮಾಡಬೇಕು, ಬರೇ ಇದ್ದಾರೆ. ಬೇರೆ ಮಾತಿಗೆ ಅವಕಾಶನೇ ಕೊಡೋದಿಲ್ಲ ನಮ್ಮ ಮನೆಯಲ್ಲಿ. ನಾವು ಹಾಗಾಗಿ ಯಾರೋ ಬರಲಿ ಬರೀ ಧ್ಯಾನ. ಹಾಗಾಗಿ ಧ್ಯಾನವನ್ನು ಉಣ್ಲಿಕ್ಕೆ ನಾವು ಮನೆಗೆ ಬಂದರೆ ಅದನ್ನೇ ಮಾಡ್ತೀವಿ. ಅಲ್ಲಿಂದ ನಮ್ಮ ಮನೆಗೆ ಯಾರೇ ಬರಲಿ, ಮನೆಗೆ ಗೆಸ್ಟ್ ಬಂದರೆ ನಾವು ಅರಶಿನ ಕುಂಕುಮ ಕೊಟ್ಟು ಬ್ಲೌಸು ಸೀರೆ ಕೊಡೋದು ಅದು ಇಲ್ಲ. ನನಗೆ ಬುಕ್ಸ್ ಕೊಡೋ ಅಭ್ಯಾಸ ಇದೆ. ಮನೆಗೆ ಯಾರು ಬಂದರೆ ಅರಶಿನ ಕುಂಕುಮ ಕೊಟ್ಟು ಒಂದು ಪತ್ರಿಜಿಯವ್ರ ಬುಕ್ ಕೊಟ್ಟಾಗ ನಮ್ಗೆ ಅಷ್ಟು ಸಂತೋಷ ಅನ್ನಿಸ್ತೈತಿ. ನಮ್ಮ ಮನೆಗೆ ಯಾರೋ ಬಂದ್ರೂ ಬರೇ ಧ್ಯಾನ. ಹಾಗಾಗಿ ಒಂದಿನ ನಮ್ಮ ಮನೆಯವರು ನಾವು ಇದಕ್ಕೆ ಹೋಗಿದ್ವಿ, ಕುಕ್ನೂರಿಗೆ, ನಮ್ಮ ಮಗಳು ಊರಿಗೆ ಹೋದ್ವಿ. ವಿಜಯದಶಮಿ ಹಬ್ಬ ರೀ, ಇನ್ನೂ ಒಂದು 5-6 ದಿವಸ ಇತ್ತು. ಹಿಂಗೆ ಊರಿಗೆ ಹೋಗಿ ಬರೋಣ ನಡಿ ಅಂದರು. ಹೋದ್ವಿ. ಸಾಯಂಕಾಲ 4 ಗಂಟೆ ಆಯ್ತು ರೀ. 4 ಗಂಟೆ ಆಯಿತು. ಹೋಗಿ ಸಾಕಾಗಿತ್ತು. ಬಸ್ನಾಗ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂದ್ವಿ. ಇಲ್ಲ ಮಮ್ಮಿ ನಮ್ಮೂರಾಗ ಇದು ದೇವಿ ಪುರಾಣ ಹಚ್ಚಾರ, ಹೋಗೋಣ ಅಂದ್ಲು. ಇಲ್ಲಿ ಬಿಡಮ್ಮ ನನಗೆ ಬೇಜಾರಾಗೈತಿ ಅಂದೆ. ಇಲ್ಲ ಮಮ್ಮಿ ಹೋಗೋಣ ಬಾ ಅಂದರು. ಅಂದಾಗ ಹೋದ್ವಿ, ದೇವಿ ಪುರಾಣಕ್ಕಂತ ಹೋಗಿ ಕೂತ್ಕೊಂಡ್ವಿ. ಕುಂದ್ರದ್ರಾಗ ಈ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳು ಅಲ್ಲಿ ಕರೆಸಿದ್ರು ಮಠಕ್ಕೆ. ಅವರು ನಮ್ಮನ್ನು ನೋಡಿದ ತಕ್ಷಣ ಓಹೋ ನಮ್ಮ ಫಂಕ್ಷನ್ ಅಲ್ಲ, ಈ ಫಸ್ಟ್ ಧ್ಯಾನಾರ್ಥಿಗಳಿಗೆ ಬಂದಾರೆ ನಮ್ಮೂರವರು, ಧ್ಯಾನ ಮಾಡ್ಸನ್ರಿ ಅಂದರು. ಆಯ್ತು ರೀ ಅಂಥೇಳಿ ಮತ್ತು ನಮ್ಮ ಮನೆಯವರು ಬಂದಾರ್ರಿ ಅಂದೆ. ಅವ್ರು ಹಿಂದಿದ್ರು. ಬರ್ರಿ ಅಂದರು. ಮತ್ತು ಕರ್ಕೊಂಡು
ಅವರು ತಮ್ಮ ಫಂಕ್ಷನ್ನಿಗೆ ಇದನ್ನು ಮಾಡೋದು ಬಿಟ್ಟು ಫಸ್ಟ್ ನಮಗೆ ಧ್ಯಾನ ಕೊಡ್ಲಿಕ್ಕೆ ಹತ್ತಿದ್ರು. ಧ್ಯಾನ ಕೊಡ್ರಿ ಎಲ್ಲ ಬಂದ ಧ್ಯಾನಾರ್ಥಿಗಳಿಗೆ ಅಂದರು. ಆಯ್ತು ರೀ ಅಂಥೇಳಿ ಧ್ಯಾನ ಮಾಡಿಸಿದ್ವಿ. ಮಾಡಿಸಿದ ಧ್ಯಾನಾರ್ಥಿಗಳು ಬಂದಾರಂದ್ರೆ ಯಾರಾಗಿರ್ಬೋದು ಅಂದರು. ಅಲ್ಲಿ ಅದೇ ಊರಾಗ ನಮ್ಮ ತಮ್ಮ ಕೆಲಸ ಮಾಡ್ತಾನೆ ರೀ ಮೇಷ್ಟ್ರಾಗಿ. ಅವ್ರ ಫ್ರೆಂಡ್ಸ್ ಎಲ್ಲ ಒಂದು 10-15 ಮಂದಿ ಸರ್ ಅದಾರೆ. ಅವ್ರು ಏನಂದರು, ಧ್ಯಾನಾರ್ಥಿಗಳು ಯಾರಂದ್ರೆ ಬಸ್ನಾಗ ಸ್ವಾಮೀಜಿಯವರು ಅಷ್ಟೇ ಬಂದಾರ, ಇವ್ರು ಯಾವಾಗ ಬಂದರು ಧ್ಯಾನಾರ್ಥಿಗಳು ಅಂದರು. ಆಮೇಲೆ ಸ್ಟೇಜ್ ಮೇಲೆ ನಮ್ಮಿಬ್ಬರನ್ನು ಕರೆದ್ರು. ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಧ್ಯಾನ ಮಾಡಿ ಬಂದ್ವಿ. ಬಂದ ತಕ್ಷಣ ಅಲ್ಲೆಲ್ಲ ಪ್ರಚಾರ ಆಗಿಬಿಡ್ತು. ಏನು ಕಮ್ತಾರ, ನಿಮ್ಮ ಅಕ್ಕಾರು ನಿಮ್ಮ ಮಾಮರು ಧ್ಯಾನ ಮಾಡ್ತಾರಂತ ನಮ್ಗೆ ಗೊತ್ತಾಯಿಲ್ಲ, ಮಠದಾಗ ಬಂದು ಹೇಳಿದರು ಅಂದರು. ಇನ್ನು ಮುಂದೆ 4 ದಿವಸ ಇತ್ತು ರೀ ವಿಜಯದಶಮಿ ಹಬ್ಬ. ಆಯ್ತು ರೀ, ನಮ್ಮ ಮನೆಯಲ್ಲಿ ಮಾಡಿರಿ ಅಂದರು. ಅವತ್ತು 11 ಗಂಟೆ ಆಗಿತ್ತು ರೀ. ಅವ್ರ ಮಠದಾಗ ಒಬ್ರು ಕೆಲಸ ಮಾಡೋರು ಏನಂದ್ರೆ, ಇಲ್ಲ ರೀ 12 ಗಂಟೆ ಆಗೈತಿ, ನಮ್ಮ ಮನೆಯಲ್ಲಿ ಧ್ಯಾನ ಮಾಡಿರಿ ಅಂದರು. ಇಲ್ಲ ಸರ, ಈಗ ಇವತ್ತು ಭಾಳ ಟಯರ್ಡಾಗಿದೆ, ಬೆಳಗ್ಗೆ ಬರ್ತೀವಿ ಅಂದ್ವಿ. ಬೆಳಗ್ಗೆ ಒಬ್ಬರ ಮನೆಯಲ್ಲಿ ಮಾಡಿದ್ವಿ, ಮಧ್ಯಾಹ್ನ ಒಬ್ಬರ ಮನೆ. ಅದೇ ರೀತಿ ಒಂದು ದಿನಕ್ಕೆ 3 ಮನೆ ಮಾಡಿ 3 ದಿನದಾಗ 9 ಮನೆ ಮಾಡಿ ಊರಿಗೆ ಬಂದೀವಿ ರೀ. ಹಬ್ಬ ಇತ್ತು, ವಿಜಯದಶಮಿ ಹಬ್ಬ. ಊರಿಗೆ ಬಂದ್ವಿ. ಬಂದ ತಕ್ಷಣ ಹಿಂಗೆ ರೀ ಹಿಂಗೆ ಅಂತ. ಇಲ್ಲ ಸರ, ನೀವು ಏನು ಧ್ಯಾನ ಮಾಡ್ಲಿಕ್ಕೆ ಹತ್ತಿರಲ್ಲ, ಪ್ರತಿ ತಿಂಗಳೂ 5ನೇ ತಾರೀಕು ಶಿವಾನುಭವ ಕಾರ್ಯಕ್ರಮ ಇರುತ್ತೆ ನಮ್ಮ ಮಠದಾಗ, ನೀವು ಪ್ರತಿ ತಿಂಗಳೂ ಬಂದು ಶಿವಾನುಭವ ಕಾರ್ಯಕ್ರಮದಾಗ ಧ್ಯಾನ ಮಾಡಿರಿ ಅಂದರು. ಇದೇ ಗವಿಸಿದ್ದೇಶ್ವರ ಮಠದೊಳಗೆ ಅಜ್ಜಾರ್ರಿ. ಹಾಗಾಗಿ ನಾವು ಪ್ರತಿ ತಿಂಗಳೂ ಇದೇ ಜಾಗದಲ್ಲಿ ಶಿವಾನುಭವ ಕಾರ್ಯಕ್ರಮದಕ್ಕಿಂತ ಫಸ್ಟು ನಮಗೆ ಧ್ಯಾನಕ್ಕೆ ಒಂದು ಅವಕಾಶ ಕೊಟ್ಟಾರೆ. ಹಾಗಾಗಿ ಪ್ರತಿ ತಿಂಗಳೂ ಧ್ಯಾನವನ್ನು ಎಲ್ಲರಿಗೂ ಉಣಬಡಿಸುತ್ತೇವೆ. ಹಾಗಾಗಿ ನನಗೆ ಭಾಳ ಅನುಭವಗಳು ಇದೇ ಥರನ ಅನುಭವಗಳಾದವು. ನನಗೆ ಏನೋ ಮನೆಯಲ್ಲಿ ಬೇಜಾರಾಗಲಿ, ನಮ್ಮ ಮನೆಯವರು ನಾವು ಏನೋ ಟೆನ್ಷನ್ ಮಾಡ್ಕೊಂಡ್ರೆ ನಾ ಏನಿಲ್ಲ, ಬಡ ಬಡ ಹೋಗೋದು ರೂಮ್ನಾಗ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತ್ಕೊಂಡೆ ಅಂದ್ರೆ ನನಗೆ ಏನೋ ಎಲ್ಲ ನಿವಾರಣೆ ಆಗಿಬಿಡ್ತಾವೆ. ಹಾಗಾಗಿ ನಮ್ಮ ಮನೆಯವ್ರು ಕೂಡ 4 ಗಂಟೆಗೆ ಹೇಳ್ತಾರೆ ರೀ, ಎದ್ದು ಧ್ಯಾನಕ್ಕೆ ಕೊಡ್ತಾರೆ. ಅವ್ರ ಜೊತೆಯಲ್ಲೇ ನಾನು ಧ್ಯಾನ ಮಾಡ್ತೀನಿ ರೀ. ಹಾಗಾಗಿ ಒಂದೊಂದು ಮನೆಯಲ್ಲಿ 11 ದಿವಸದಂತೆ ಪ್ರತಿ 4 ತಿಂಗಳೂ ಧ್ಯಾನ ಮಾಡಿಸಿದ್ದೀವಿ ರೀ. ಹಡಗಲಿ ಒಳಗೆ ಧ್ಯಾನ ಮಾಡಿಸಿ 11 ದಿವಸ ಧ್ಯಾನ ಮಾಡಿ 11ನೇ ದಿವಸ ಹಬ್ಬದ ಸಡಗರದಂತೆ ಅವರ ಮನೆಯಲ್ಲಿ ಊಟ, ಬೀಗರು ಬಿಜ್ಜರು ಸಂಭ್ರಮದಿಂದ ಹಬ್ಬ ಮಾಡಿ ನಾವು ಭಾಳ ಸಂತೋಷದಿಂದ ಇರುತ್ತೆ. ಆಮೇಲೆ ಇದೇ ಥರ ನಮ್ಮ ಹಡಗಲಿ ಪಕ್ಕ ಹನಕನಹಳ್ಳಿ ಅವ್ರ ಮನೆಯಲ್ಲಿ ಲಕ್ಷ್ಮೀ ಮೇಡಮ್ ಅಂತ ಅದಾರ ರೀ, ನಮ್ಮ ಮನೆಯವರ ಜೊತೆಗೆ ಅವರು ಧ್ಯಾನ ಮಾಡ್ತಾರೆ ರೀ. ಅವ್ರ ಮನೆಯಲ್ಲಿನೂ ಪ್ರತಿ ವಾರನೂ ಭಾನುವಾರ ಧ್ಯಾನ ಇಟ್ಟಿರ್ತಾರೆ. ಇಲ್ಲಮ್ಮ ನಾನು ಎಲ್ಲೋ ಊರಿಗೆ ಹೋಗಲಿ, ಅಮ್ಮ ನೀನು ಹೋಗಬೇಡ, ನನ್ನ ಧ್ಯಾನದ್ದು ಸಂಡೇ ಐತಮ್ಮ ಅಂತಾರೆ. ಅದೇ ಥರನ ಪ್ರತಿ ವಾರನೂ ಹೋಗಿ ಹನಕನಹಳ್ಳಿ ಒಳಗೆ ಧ್ಯಾನ ಮಾಡ್ತೀವಿ ರೀ. ಧ್ಯಾನ ಮಾಡಿಸಿ ಅವತ್ತೇನು ಅಷ್ಟು ಸಡಗರವೇ ಸಡಗರ ನಮಗೆ. ಹಾಗಾಗಿ ಎಲ್ಲೆಲ್ಲಿ ಧ್ಯಾನ ಹೇಳಬೇಕು ಅಲ್ಲೆಲ್ಲಿ ಹೋಗಿ ಧ್ಯಾನ ಕಲಿಸ್ತೀವಿ ರೀ. ಯಾವ ಊರಿಗೆ ಹೋಗಿ ಆ ಊರಾಗ ಬರೀ ಧ್ಯಾನದ ರೀ, ನಮಗೆ ಬೇರೆ ಏನೂ ಇಲ್ಲ. ನಾವು ಧ್ಯಾನದಿಂದನೇ ನಾವು ಭಾಳ ನಾನು ಒಂಥರ ಅವರು ಎಲ್ಲರೂ ಅಂತಾರೆ, ಕಾಲು ಕೈ ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ, ಹುಡುಗಿ ಆದಂಗೆ ಆಗಿರಿ ನೋಡಿ ಈಗ ಅಂಥೇಳಿ ಭಾಳ ಕಾಮಿಡಿ ಮಾಡ್ತಾರೆ ನಮ್ಮ ಫ್ರೆಂಡೆಲ್ಲ. ಅದೇ ಥರ ನಾವು ಹಂಗೆ ಆಗೀವ್ರಿ ಇಬ್ಬರು ನಮ್ಮ ಮನೆಯವರು ನಾವು. ಮತ್ತು ನಮಗೆ ಯಾರಾದರೂ ಊರಿಗೆ ಹೋದ್ರೆ ಯಾವುದು ಸತ್ತದು ಕೆಟ್ಟದು ಸುದ್ದಿ ಬಂದ್ರೆ ಅದಕ್ಕೆ ನಾವು ಮಾನ್ಯತೆ ಕೊಡೋಂಗಿಲ್ಲ ರೀ. ನಮಗೇನು ಧ್ಯಾನದ ಬಗ್ಗೆ ಇಂಟ್ರೆಸ್ಟು. ಇವತ್ತು ನಿಜವಾಗಿ ನಮ್ಮ ಮನೆಯಲ್ಲಿ ನಮ್ಮ ಬೀಗರದು ಪುಣ್ಯತಿಥಿ ಇತ್ತು ರೀ, 9ನೇ ದಿನ ಇವತ್ತು ಸತ್ತದ್ದಿತ್ತು. ಅದಕ್ಕೆ ನನಗೆ ಇಂಟ್ರೆಸ್ಟ್ ಯಾರೂ ಕೊಡಲಿಲ್ಲ ರೀ ನಮ್ಮ ಮನೆಯಲ್ಲಿ. ಇದ್ರ ಬಗ್ಗೆನ ಇಂಟ್ರೆಸ್ಟ್ ಭಾಳ ರೀ. ಮೊದಲಿಗೆ ಆದರೂ ನಾವು ಧ್ಯಾನ ಸ್ಟಾರ್ಟ್ ಮಾಡಬೇಕಾದ್ರೆ ರೀ, ನಮ್ಮ ಮನೆಯಲ್ಲಿ 11 ದಿನ ಏನು ಮಾಡಿದ್ವಲ್ಲ ರೀ, ಮಾಡಿಂದ ನಮ್ಮ ರಿಲೇಷನ್ ನಮ್ಮ ದೂರ ಸ್ವಂತ ಬಾವಿ ಹೇಳಿರಿ ನಮ್ಮನ್ನು ಕೊಟ್ಟದ್ದು. ಅಲ್ಲೇ ನಮ್ಮ ತವ್ರ ಮನೆಗೆ ಗದಗ ಡಿಸ್ಟಿಕ್ ಹಳ್ಳಿಗುಡಿ ಅಂತ, ಅಲ್ಲಿಂದ ನಾವು ಇಲ್ಲಿ ಮುಗಿಸಿ ಇದಕ್ಕೆ ಹೋದೀವಿ ರೀ. ಅಲ್ಲಿ ಒಬ್ಬರು ರಿಲೇಷನ್ನು ತೀರ್ಕೊಂಡಿದ್ರು, ಮಾತಾಡ್ಸಕ್ಕಂತ ಹೋದೀವಿ ರೀ. ನಮ್ಮ ಸೊಸೆ ಏನಂದ್ಲು, ಮಾಮ ನಿಮ್ಮ ಮನೆಯಲ್ಲಿ ಏನೋ ಮಾಡಿದ್ರಂತಲ್ಲ, ನಮಗೆ ಕರೀಲಿಲ್ಲ ಅಂದ್ಲು. ಇಲ್ಲಮ್ಮ ಧ್ಯಾನ ಮಾಡಿದ್ವಿ, ನೀವು ಬರ್ತಾರ ಇಲ್ಲ ಅಂತ ಕರೀಲಿಲ್ಲ ಅಂದ್ವಿ. ಇಲ್ಲ ಮಾಮ, ನಾನು ಇದು ಅಕ್ಕನ ಬಳಗದ ಪ್ರೆಸಿಡೆಂಟ್ ಅದೀನಿ, ನಾ ಎಲ್ಲರನ್ನೂ ಕೂಡಿಸ್ತೀನಿ, ನನಗೆ ಒಂದು ದಿನ ಟ್ರೈನಿಂಗ್ ಕೊಟ್ಟು ಹೋಗ್ರಿ, ಆಮೇಲೆ ನಾವು ಮಾಡ್ಕೊತ ಹೋಗ್ತೀವಿ ಅಂದರು. ಆಯ್ತಮ್ಮ ಅಂಥೇಳಿ ನಾವು ಅವ್ರ ಸತ್ತಾರ ಮನೆಗೆ ಹೋಗಲಿಲ್ಲ ರೀ, ಧ್ಯಾನದ ಬಗ್ಗೆನ ಹೋಗಿ ಅವ್ರ ಇದು ಕರ್ಬಸ್ವಾಮಿ ಗುಡಿ ಅಂತ ಇದೆ ರೀ ಬಾವಿಹಳ್ಳಿ ಒಳಗೆ, ಅಲ್ಲಿ ಎಲ್ಲರನ್ನೂ ಕೂಡಿಸಿದ್ರು. ಒಂದು 30 ಮಂದಿ ಕೂಡಿಸಿದ್ಲು. ಆಯ್ತು ರೀ ಅಂಥೇಳಿ ಅಲ್ಲೇ ಕೂತ್ಕೊಂಡು ಧ್ಯಾನ ಮುಗಿಸಿ 10 ಗಂಟೆಗೆ ಹಡಗಲಿಗೆ ತಲುಪಿದ್ದೇವೆ ರೀ ನಾವು. ಹಾಗಾಗಿ ನಮಗೆ ಎಲ್ಲೆಲ್ಲಿಗೆ ಇದು ಇರ್ತಾವೋ, ಯಾವುದೋ ಮದುವೆ ಮುಂಜಿಗೆ ಹೋದ್ರೆ ಏನಂತಾರೆ,
ಧ್ಯಾನಾರ್ಥಿಗಳು ಬರ್ರಿ, ಧ್ಯಾನ ಮಾಡಿರಿ, ನಮಗೆ ಉಣಬಡಿಸ್ರಿ ಅಂತಾರೆ ರೀ. ಅದೇ ಥರ ನಾವು ಉಣಬಡಿಸಿ ನಾವು ಭಾಳ ಖುಷಿಯಿಂದನೇ ಜೀವನ ಮಾಡ್ತೀವಿ ರೀ ಗಂಡ ಹೆಂಡತಿ. ಅದರಂಗನ ಈಗ ಎಲ್ಲರಿಗೂ ಹೇಳ್ತೀವಿ ರೀ. ಹೇಳಿದವ್ರು ಮಾತ್ರ ಭಾಳ ಜನ ಹಡಗಲಿ ತಾಲೂಕಿನಾಗ ರೀ ಈ ಎಲ್ಲಿ ನೋಡಿದ್ರು ಧ್ಯಾನಾರ್ಥಿಗಳು ಸಡಗರವೇ ಸಡಗರ. ಸ್ವಾಮೀಜಿಯರಂತೂ ನಿಮ್ಮ ಕರ್ತವ್ಯ, ನೀವು ಬರದೇ ಇದ್ದರೆ ಈ ಧ್ಯಾನಕ್ಕೆ ನೀವು ಪ್ರತಿ ಶಿವಾನುಭವ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಪೆನಾಲ್ಟಿ ಕಟ್ಟಬೇಕಾಗುತ್ತಾ ಅಂದ್ರೆ, ಆಯ್ತು ರೀ ಅಜ್ಜಾರ, ನಮ್ಮ ಕಾಯಕ ನಾವು ಮಾಡ್ತೀವಿ ಅಂಥೇಳಿ ಪ್ರತಿ ತಿಂಗಳೂ 5ನೇ ತಾರೀಕು ಶಿವಾನುಭವ ಕಾರ್ಯಕ್ರಮಕ್ಕೆ ನಾವು ಪ್ರತಿ ತಿಂಗಳು ಬಂದು ಅದೇ ಥರ ಮಾಡ್ತೀವಿ ರೀ. ಮತ್ತು ಈಗ ಬೇರೆ ಎಲ್ಲಾದರೂ ಹೋಗ್ಬೇಕಾದ್ರೆ ನಾವು ಏನಾದರೂ ಕಾರ್ಯಕ್ರಮ ಇದ್ರೆ ಅದಕ್ಕೆ ಇಂಟ್ರೆಸ್ಟ್ ಕೊಡೋದಲ್ಲ ರೀ. ಬರೀ ನಾವು ಧ್ಯಾನದ್ದಿದ್ರೆ ಮಾತ್ರ ಎಲ್ಲಿ ಬಿಡೋಂಗಿಲ್ಲ ರೀ, ಫಸ್ಟ್ ನಾವೇ ಇರ್ತೀವಿ ನೋಡಿರಿ. ಹಂಗಾಗಿ ನಾವು ಧ್ಯಾನದೊಳಗೆ ಮುಳುಗಿಬಿಟ್ಟಿದ್ರು. ಇಷ್ಟು ಹೇಳಲಿಕ್ಕೆ PMC ಚಲನ್ನವರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ತುಂಬ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.